ಜೂನ್ 17ರಂದು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ನಮ್ಮ ಕ್ಷೇತ್ರದ ಜನತೆ ಅರ್ಥ ಮಾಡಿಕೊಳ್ಳಬೇಕು. ನನ್ನ 10 ವರ್ಷದ ಅವಧಿಯಲ್ಲಿ ನಾನು ಏನು ಮಾಡಿದ್ದೇನೆ, ಅವರು ಏನು ಮಾಡಿದ್ದಾರೆ ಎಂದು ಹೋಲಿಕೆ ಮಾಡಲಿ. ನಾನೇನು ಹೇಳಲ್ಲ, ಕ್ಷೇತ್ರದ ಮತದಾರರಿಗೂ ಅರ್ಥವಾಗಬೇಕು ಎಂದು ಹೇಳಿಕೆ ವಿಚಾರವಾಗಿ ಇತ್ತೀಚೆಗೆ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪ್ ಈಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದ ಡಾಕ್ಟರ್ ಕೆ ಸುಧಾಕರ್ರನ್ನ ಹಳೆ ಲವ್ವರಿಗೆ ಹೋಲಿಸಿದ ಪ್ರದೀಪ್ ಈಶ್ವರ್ ಅವರ ಹಳೆ ಲವ್ವರನ್ನ ಬಿಟ್ಟು ಹೊಸ ಲವ್ವರನ್ನ ಮದುವೆಯಾಗಿದ್ದೇನೆ, ಇನ್ನು ಮತ್ಯಾಕೆ ಹಳೆ ಲವ್ವರ್ ಬಗ್ಗೆ ಮಾತನಾಡಬೇಕು, ಅವರು 10 ವರ್ಷಗಳಿಂದ ರಸ್ತೆಗಳಿಗೆ ಗುಂಡಿಗಳು ಬಿದ್ದಿತ್ತ, ಈಗ ನಾನು ಬಂದು ಸರಿ ಮಾಡ್ತಿದ್ದೀನಿ, ಅಮ್ಮ ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, ಜನರ ಕಷ್ಟ ಕೇಳ್ತಿದ್ದೀನಿ, ಮಕ್ಕಳ ಸಮಸ್ಯೆಗೆ ಸ್ಪಂದಿಸುತ್ತಿದ್ದೀನಿ, ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ದೀನಿ, ಇದಕ್ಕಿಂತ ಬೇರೆ ಏನು ಮಾಡಬೇಕು, ಅವರಿಗೆ ನನ್ನ ಪ್ರೀತಿ ಜಾಸ್ತಿ ಆಗಿದೆ, ಆ ಪ್ರೀತಿ ಹೀಗೆ ಮುಂದುವರಿಯಲಿ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೈಯೂರು ಗ್ರಾಮದಲ್ಲಿ ಸಂಸದ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು. ಪಾಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಒಂದು ಮನೆ ಕೊಡೋಕ್ಕಾಗಿಲ್ಲ, ಒಂದು ರಸ್ತೆ ಮಾಡ್ಸೋಕ್ಕಾಗಿಲ್ಲ, ಒಂದು ಸೈಟ್ ಕೊಡೋಕ್ಕಾಗಿಲ್ಲ. ನೀ ಕೊಡೋಕ್ಕೆ ಡಾಕ್ಟ್ರು, ನೀ ಕೊಡೋಕ್ಕೆ ಇಂಜಿನಿಯರ್, ನೆಚ್ಚಿಸ್ತ ಪೆದ್ದಮ್ಮ ಇಲ್ಲಿ ನೆನ್ ಕಟ್ಟಿಸ್ತಾನೆ. ಅಲ್ರಿ, ಈ ಡ್ರಾಮಾ ಮಾತುಗಳು ಭಾಳ ದಿನ ನಡೆಯಲ್ಲ. ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ, ಬಿಡಿ, ಭಾಳ ದಿನ ಆಗೋಗಿದೆ ಗೊತ್ತಾಗಿ. ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ. ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ತಗೊಳ್ಳಿ. ಇದು ಕೂಡ ರಾಜಕಾರಣ. ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಇದೆ. ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಈಸ್ ಓನ್ಲಿ ಎ ಮೆಂಬರ್. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಆ ಕಮಿಷನರ್ಗೆ ಹೇಳ್ತಾರೆ, ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತಾ ಕೊಡಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ. ಇವೆಲ್ಲ ನಡೀತಾ ಇದೆ. 700 ಬಿ ಖಾತಾ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕನ ಬರ್ಬೇಕಂತೆ, ದೊಣ್ಣೆ ನಾಯಕನ ಕೊಡ್ಬೇಕಂತೆ. ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ, ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ವಿಲ್ ಡೂ ಇಟ್. ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಎಂಥ ಅಧಿಕಾರಿ ಅಂತಂದವ್ರೆ, ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಅಯೋಗ್ಯನ ತಂದು ಕಮಿಷನರ್ ಮಾಡೋರು. ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರುವಂಥವ್ರನ್ನ ನಾವು ನಗರಸಭಾ ಅಧ್ಯಕ್ಷರು ಮಾಡಿ ಇವ್ರನ್ನ ಕಮಿಷನರ್ ತಂದಿದ್ವಿ. ಇಡೀ ಎನ್ವಿರಾನ್ಮೆಂಟಲ್ಲಿ SWM ಏನಾಗಿದೆ ನೋಡಿದ್ದೀರಾ? ಹುಟ್ಟಿಮನಹಳ್ಳಿ ಹತ್ರ ಹೋಗಿ ನೋಡಿ. ಮೊದಲು ಹೇಗೆ ನಡೀತಾ ಇತ್ತು SWM ವರ್ಕು, ರಸ್ತೆಗಳು ಹೇಗಿರೋದು. ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು. ನಾವು ಎವ್ರಿ ವೀಕ್, ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು 5-5 ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಈಗ ಬರೀ ಏನೂ ಇಲ್ಲ. ಈಗ ನಮ್ಮ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದ್ಸಲಿ ಆಯ್ಕೆ ಮಾಡಿದ ಮೇಲೆ 5 ವರ್ಷ ಅವ್ರಿಗೆ ಅವಕಾಶ ಇರುತ್ತೆ ಅಲ್ಲ. ಸೊ ನಮ್ಮ ಜನರಿಗೂ ಕೂಡ 5 ವರ್ಷ, ಅವ್ರಿಗೂ ಕೂಡ ಏನು ಅವರು ಮಾಡಿರೋದು, ಅವ್ರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ. ನನ್ನ 10 ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ, ಸಮಯ ಸಾಕಾಗುತ್ತೆ. ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಮಾಡದೇ ಇದ್ರೆ ಒಬ್ಬ ವ್ಯಕ್ತಿದು, ಒಂದು ಕೆಲಸದ್ದು, ಅದರ ಮಾನ್ಯತೆ, ಅದರ ಗುಣಗಾನ ಮಾಡೋಕ್ಕಾಗಲ್ಲ. 2 ಕಂಪೇರ್ ಮಾಡಲೇಬೇಕು. ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆ ಅವಕಾಶ ಸಿಕ್ಕಿ ಮಾಡಲಿ. ನಾನೇನು ಹೇಳಲ್ಲ. ನಾನು ಹಳೆ ಲವರ್ನ ಮರ್ತೋಗೆ ಮದುವೆ ಆಗಿದ್ದು ಇಲ್ಲ. ಅವ್ರು 10 ವರ್ಷ 10 ವರ್ಷದಿಂದ ರಸ್ತೆಗಳು ಗುಂಡಿಗಳು ಬಿದ್ದಿತ್ತು.
10 ವರ್ಷಗಳಿಂದ ರಸ್ತೆಗಳಿಗೆ ಅವರು ಗುಂಡಿ ಬಿದ್ದಿತ್ತು. ಈಗ ನಾನು ಬಂದು ಸರಿ ಮಾಡೋಕ್ಕೆ ಬಂದಿದ್ದೀನಿ. ನಾನು ಅವ್ರ 10 ವರ್ಷದಲ್ಲಿ ಎಲ್ಲ ಹಳ್ಳಿಗೆ ಹೋಗಿಲ್ಲ. ನಾನು ಬರೀ 2 ವರ್ಷದಲ್ಲೇ 185 190 ಹಳ್ಳಿಗೆ ಹೋಗಿದ್ದೀನಿ. ವಾರ್ಡ್ಗಳು ಮನೆಗೆ ಸುತ್ತಿದ್ದೀನಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಜನರ ಕಷ್ಟ ಕೇಳ್ತಿದ್ದೀನಿ. ಮಕ್ಕಳಿಗೆ ಸಮಸ್ಯೆಗೆ ಸ್ಪಂದಿಸ್ತಿದ್ದೀನಿ. ಇನ್ನು ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಬಟ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದು ಪ್ರೀತಿ ಮುಂದುವರಿಲಿಲ್ಲ. ಅವ್ರು 10 ವರ್ಷ 10 ವರ್ಷದಿಂದ ರಸ್ತೆಗಳು ಗುಂಡಿಗಳು ಬಿದ್ದಿತ್ತು. 10 ವರ್ಷಗಳಿಂದ ರಸ್ತೆಗಳಿಗೆ ಅವರು ಗುಂಡಿ ಬಿದ್ದಿತ್ತು. ಈಗ ನಾನು ಬಂದು ಸರಿ ಮಾಡೋಕ್ಕೆ ಬಂದಿದ್ದೀನಿ. ನಾನು ಅವ್ರ 10 ವರ್ಷದಲ್ಲಿ ಎಲ್ಲ ಹಳ್ಳಿಗೆ ಹೋಗಿಲ್ಲ. ನಾನು ಬರೀ 2 ವರ್ಷದಲ್ಲೇ 185 190 ಹಳ್ಳಿಗೆ ಹೋಗಿದ್ದೀನಿ. ವಾರ್ಡ್ಗಳು ಮನೆಗೆ ಸುತ್ತಿದ್ದೀನಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಜನರ ಕಷ್ಟ ಕೇಳ್ತಿದ್ದೀನಿ. ಮಕ್ಕಳಿಗೆ ಸಮಸ್ಯೆಗೆ ಸ್ಪಂದಿಸ್ತಿದ್ದೀನಿ. ಇನ್ನು ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಬಟ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದು ಪ್ರೀತಿ ಮುಂದುವರಿಲಿ.